ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರ್ನ. ಚಿತ್ರದುರ್ಗದ ಪ್ರತಿಷ್ಠಿತ ಮಠ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ 2022 ಆಗಸ್ಟ್ 26ಕ್ಕೆ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಮಠದ ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ಮೇಲೆ ಶ್ರೀಗಳು ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಮೂಲಕ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು. ಪ್ರಕರಣ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಏನು ಆ ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನುವಂಥ ವಿಚಾರ ಇಡೀ ದೇಶದ ಎಲ್ಲ ಕಡೆ ಜನರನ್ನು ತಲ್ಲಣಗೊಳಿಸುವಂಥ ವಿಚಾರವಾಗಿತ್ತು. ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಳಿಕ ಆ ಎರಡೂ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂಥ ಲೇಡಿ ವಾರ್ಡನ್ ರಶ್ಮಿ ಜೊತೆಗೆ ಪರಮಶಿವಯ್ಯ ಈ 3 ಜನರ ಮೇಲೆ ಗಂಭೀರ ಆರೋಪಗಳು ಕೇಳಿಬಂದಿದ್ದಂಥದ್ದು. ಜೊತೆಗೆ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಚಿತ್ರದುರ್ಗ ಜಿಲ್ಲೆಯ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಇಡೀ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆದ ಬಳಿಕ ಇದೇ ನವೆಂಬರ್ 26ಕ್ಕೆ ತೀರ್ಪು ಹೊರಬಿದ್ದಿರ್ತಕ್ಕಂಥದ್ದು. ಆ ಪ್ರಕರಣದಲ್ಲಿ ಮುರುಘಾ ಶ್ರೀಗಳು ನಿರ್ದೋಷಿಯಾಗಿ ಬಿಡುಗಡೆಯಾಗಿದ್ದಾರೆ. ಈ ಬಿಡುಗಡೆಯಾದಂಥ ಸಂದರ್ಭದಲ್ಲಿ ಈ ಕೋರ್ಟ್ನ ತೀರ್ಪಿನ ಪ್ರತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಯಾವ ಅಂಶಗಳ ಮೇಲೆ ಈ ಕೇಸನ್ನು ಖುಲಾಸೆಗೊಳಿಸಲಾಗಿದೆ ಮತ್ತು ಮುರುಘಾ ಶ್ರೀಗಳು ಇದರಲ್ಲಿ ಯಾಕೆ ನಿರಪರಾಧಿಯಾದರು ಅನ್ನುವಂಥ ಅಂಶಗಳು ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಏನು ಕೇಸಿನ ಸಾರಾಂಶವನ್ನು ನೋಡಲಾಗಿ, ಕೇಸಿನ ಹಿನ್ನೆಲೆಯನ್ನು ನೋಡಲಾಗಿ, ಏನು ಮುರುಘಾ ಮಠದ ಮಾಜಿ ಆಡಳಿತಾಧಿಕಾರಿ SK ಬಸವರಾಜನವರ ಹಿಂದೆ ಇದ್ದಂಥ ಅಂದರೆ ಮುರುಘಾ ಶ್ರೀಗಳಿಗೂ ಮತ್ತು ಅವರ ನಡುವೆ ಇದ್ದಂಥ ಒಂದು ದ್ವೇಷ ಮತ್ತು ಆಸ್ತಿ ವ್ಯಾಜ್ಯ ಏನಿತ್ತು ಅದು ವೈಷಮ್ಯವಾಗಿ ಪರಿವರ್ತನೆಯಾಗಿತ್ತು. ಅಲ್ಲಿಂದ ಇವರು ಅವ್ರ ಮೇಲೆ ಒಂದು ಷಡ್ಯಂತ್ರವನ್ನು ಮಾಡಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಪ್ರಕರಣ ಅಂದರೆ ಪೋಕ್ಸೋ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಕೇಳಿಬಂದಿತ್ತು. ಆದರೆ ಅದೇ ಪ್ರಕರಣದ ಅದೇ ಆರೋಪಗಳನ್ನು ಈಗ ಈ ತೀರ್ಪಿನ ಪ್ರತಿಯಲ್ಲಿ ನಾವು ಕಾಣಬಹುದಾಗಿದೆ. ಯಾಕೆಂತೇಳಿದ್ರೆ ಏನು ಮುರುಘಾ ಶ್ರೀಗಳ ವಿರುದ್ಧ ಈ ಪ್ರಕರಣ ಆರೋಪ ಕೇಳಿಬಂದಿತ್ತು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯರು ಮಠದಿಂದ ಹೊರದಬ್ಬಲಾದಂಥ ಸಂದರ್ಭದಲ್ಲಿ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಆದರೆ ಅವರು ಹೋಗಬೇಕಾಗಿದ್ದಂಥದ್ದು ಮೆಜೆಸ್ಟಿಕ್ನಲ್ಲಿ ಹಿಡಿದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಆದರೆ ಅಲ್ಲಿಗೆ ಯಾಕೆ ಹೋದರು ಅಂತ ಹೇಳಿದ್ರೆ ಬಸವರಾಜನ ಜೊತೆಗೆ ಇದ್ದಂಥ ನಿಕಟವರ್ತಿ ಧನಂಜಯ ಅವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಕಾರಣಕ್ಕೆ ಅಲ್ಲಿ ದೂರನ್ನು ಕೊಡಿಸ್ಲಿಕ್ಕೆ ಅಥವಾ ಅಲ್ಲಿ ಒಂದು ವ್ಯವಸ್ಥಿತ ಸಂಚನ್ನು ರೂಪಿಸಲಿಕ್ಕೆ ಸರಿಯಾದ ವ್ಯವಸ್ಥೆ ಆಗುತ್ತೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಅಲ್ಲಿಗೆ ಕಳಿಸಿದ್ರು ಅನ್ನುವಂಥ ಸಂಶಯಾಸ್ಪದಗಳು ಇದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ಅವರು ಅಲ್ಲಿ ಬೆಂಗಳೂರನ್ನು ತಲುಪಿದಂಥ ಸಂದರ್ಭದಲ್ಲಿ ಆ ಆಟೋಗೆ ಚಾರ್ಜನ್ನು ಕೊಡಲಿಕ್ಕೆ 300 ರೂಪಾಯಿ ಫೋನ್ಪೇಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಇಡೀ ಪ್ರಕರಣದಲ್ಲಿ ಅವರ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ವೈದ್ಯರ ಬಳಿ ಮತ್ತು ಮ್ಯಾಜಿಸ್ಟ್ರೇಟರ ಬಳಿ ಮತ್ತು ನ್ಯಾಯಾಲಯದ ಮುಂದೆ ಹೇಳಿರ್ತಕ್ಕಂಥ ಹೇಳಿಕೆಗಳು ಒಂದಕ್ಕೊಂದು ತಾಳೆ ಇದ್ದಂಥ ಅಂಶಗಳು ಇಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಒಡನಾಡಿ ಸಂಸ್ಥೆಯವರು ಈ ಮಕ್ಕಳನ್ನು ಭೇಟಿ ಆಗುವುದು ಒಂದು ಸಂದರ್ಭ ಏನಿತ್ತು, ಬೆಂಗಳೂರಲ್ಲಿ ಭೇಟಿಯಾಗಿದ್ದರು. ಅವತ್ತೇ ಆ ಮಕ್ಕಳನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ದೂರನ್ನು ನೀಡಿಸಲಿಲ್ಲ. ಆದರೆ ಮೈಸೂರಿಗೆ ಕರ್ಕೊಂಡೋಗಿ ಒಂದು ಹೇಳಿಕೆಯನ್ನು ಪಡೆದ ನಂತರ ದೂರನ್ನು ನೀಡಿಸಿದರು. ಆ ಮಕ್ಕಳ ಬಳಿ ಹೇಳಿಕೆಯನ್ನು ಪಡೆದಂಥ ಪ್ರತಿಯನ್ನು ನ್ಯಾಯಾಲಯದ ಮುಂದೆ ತರಲಿಲ್ಲ. ಜೊತೆಗೆ 1 ತಿಂಗಳ ಒಂದು ತಿಂಗಳ ಅವಧಿಯವರೆಗೂ ಮಕ್ಕಳನ್ನು ಬಸವರಾಜನವರು ಮನೆಯಲ್ಲಿ ಇಟ್ಕೊಂಡಿದ್ದರು. ಅದಕ್ಕೂ ಆ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೆ ಈ ರೀತಿಯ ದೌರ್ಜನ್ಯ ಆಗಿದೆ ಅನ್ನುವಂಥ ವಿಷಯವನ್ನು ಅವರ ಪೋಷಕರಿಗೆ, ತಂದೆ ತಾಯಿಗಳಿಗೆ ತಿಳಿಸಲಿಲ್ಲ ಅನ್ನುವಂಥ ಅಂಶಗಳು ಕೂಡ ಇದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ತೀರ್ಪಿನ ಪ್ರತಿಯಲ್ಲಿ ಈ ಪ್ರಕರಣ ಷಡ್ಯಂತ್ರದಿಂದ ಕೂಡಿದೆ ಅನ್ನುವಂತಹ ಅಂಶಗಳನ್ನು ಸಂಶಯಾಸ್ಪದ ಅಂಶಗಳನ್ನು ಒಳಗೊಂಡಿರತಕ್ಕಂಥದ್ದು. ಜೊತೆಗೆ ಯಾರು ಈ ಮಕ್ಕಳು ಸರಿಯಾದ ಸಾಕ್ಷ್ಯಾಧಾರಗಳನ್ನು ನೀಡದೇ ಇರುವಂಥದ್ದು ಕೂಡ ಅಲ್ಲಿ ಒಂದಕ್ಕೊಂದು ಹೊಂದಾಣಿಕೆ ಆಗದೇ ಇರುವಂಥದ್ದು ಕೂಡ ಅದರಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಷಡ್ಯಂತ್ರ ಸಂಶಯಾಸ್ಪದವಾಗಿರುವಂಥದ್ದು, ಜೊತೆಗೆ ಒಂದಕ್ಕೊಂದು ತಾಳೆಯಾಗದೇ ಇರುವಂಥ ಮಕ್ಕಳ ಹೇಳಿಕೆಗಳ ಸಾಕ್ಷಿಗಳು ಇರ್ಬೋದು. ಇವೆಲ್ಲವನ್ನೂ ಉಲ್ಲೇಖ ಮಾಡಿರುವಂಥ ನ್ಯಾಯಾಲಯ ಇದೀಗ ಮುರುಘಾ ಶ್ರೀಗಳು ನಿರ್ದೋಷಿ ಮತ್ತು ಅವರು ನಿರಪರಾಧಿ ಅನ್ನುವಂಥ ತೀರ್ಪನ್ನು ಪ್ರಕಟಣೆ ಮಾಡಿ ಈ ಕೇಸನ್ನು ಖುಲಾಸೆಗೊಳಿಸಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.